ಮತ್ತೆ ಹೇಳ್ತಿದ್ದೀನಿ ಕೇಳಿ, ಇದು ಎಲ್ಲರ ಮನೆಯಲ್ಲೂ ಅಂತ ನಾನು ಹೇಳ್ತಿಲ್ಲ, ಬಟ್ ಕೆಲವೊಂದು ಮನೆಯಲ್ಲಿ ಇದು ಇದ್ದೇ ಇರುತ್ತೆ. ತಮ್ಮ ಸ್ವಂತ ಮಗಳು ಎಲ್ರಿಗೂ ಇಷ್ಟ ಆಗ್ತಾಳೆ, ಆದರೆ ಸೊಸೆಯಾಗಿ ಬರೋ ಮಗಳು ಯಾರಿಗೂ ಇಷ್ಟ ಆಗಲ್ಲ. ಆ್ಯಂಡ್ ಅವಳಲ್ಲಿ ಯಾವುದಾದ್ರೂ ಏನಾದರೂ ತಪ್ಪನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಇವಾಗ ಎಕ್ಸಾಂಪಲ್ಲು, ಮಗಳಿಂದ ಏನಾದರೂ ತಪ್ಪಾದರೆ ಅಪ್ಪ ಅಮ್ಮ ಅದನ್ನು ಸಹಿಸ್ಕೋತಾರೆ ಮತ್ತು ಸುಮ್ಮನೆ ಕೂಡ ಇರ್ತಾರೆ. ಆ್ಯಂಡ್ ಕೆಲವೊಂದು ಸರ್ತಿ ತಿಳಿ ಹೇಳೋದಕ್ಕೂ ಟ್ರೈ ಮಾಡ್ತಾರೆ. ಬಟ್ ಸೊಸೆಯಲ್ಲಿ ಹಾಗಲ್ಲ. ಅವಳಲ್ಲಿ ಏನಾದರೂ ತಪ್ಪಾದರೆ ಡೈರೆಕ್ಟ್ ಅವ್ರ ಅಪ್ಪ ಅಮ್ಮಂಗೆ ಬೈತಾರೆ, ನೀವೇನು ಕಲಿಸಿಲ್ಲ, ಅವಳಿಗೆ ದೊಡ್ಡವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ, ಸಂಸಾರ ನೆಟ್ಟಿಗೆ ನಡೆಸೋದು ಗೊತ್ತಿಲ್ಲ, ಈ ಥರ. ಆ್ಯಂಡ್ ಸೊಸೆ ಏನಾದರೂ ಜೀನ್ಸ್ ಟಾಪ್ ಹಾಕಿದ್ರೆ ಅದಕ್ಕೂ ಅವ್ರಿಗೆ ಸಹಿಸೋದಕ್ಕಾಗಲ್ಲ. ತಮ್ಮ ಮಗಳು ಏನು ಬೇಕಾದರೂ ಹಾಕ್ಬೋದು, ಯಾಕೆ ಹೇಳಿ, ಅವಳು ಅವರ ಮಗಳು. ಆದರೆ ಸೊಸೆ ಮಾತ್ರ ಸೀರೆಯಲ್ಲೇ ಇರಬೇಕು ಅಲ್ವಾ. ಆ್ಯಂಡ್ ಮಗಳ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ಅಪ್ಪ ಅಮ್ಮ ಆದವರು ವಾಯ್ಸ್ ರೇಸ್ ಮಾಡ್ತಾರೆ. ಆದರೆ ಸೊಸೆಯಿಂದ ಏನಾದರೂ ತಪ್ಪಾದರೆ ಅವ್ರ ಅಪ್ಪ ಅಮ್ಮ ಬಂದು ಕೇಳಿದ್ರೆ ಇದೇ ಅಪ್ಪ ಅಮ್ಮ ಯಾರವ್ರ ಮಗಳಿಗೆ ಸಪೋರ್ಟ್ ಮಾಡ್ತಿದ್ರಲ್ವಾ, ಆ ಸೊಸೆ ಅಪ್ಪ ಅಮ್ಮ ಬಂದರೆ ಅದನ್ನು ಸಹಿಸೋದಿಲ್ಲ. ಇದು ಫ್ಯಾಕ್ಟು ಆ್ಯಕ್ಚುಲಿ. ಸೊ ಎಲ್ಲ ಕಡೆಯಿಂದ ನೋಡಿದ್ರೆ ಸೊಸೆನೇ ದೂಷಿಸ್ತಾರೆ, ಸೊಸೆನ ಜಡ್ಜ್ ಮಾಡ್ತಾರೆ, ಮತ್ತು ಸೊಸೆಯಿಂದನೇ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಮಗಳು ಏನು ಬೇಕು ಮಾಡಿದ್ರು ಸರಿ.